Hi everyone, let's prepare mango mastani at home. ಹಾಯ್ ಎವ್ರಿವನ್ ಎಲ್ರಿಗೂ ನಮಸ್ಕಾರ. ನಾನು ಹಂಸ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ. ಸೊ ನನಗೆ ತುಂಬ ದಿನದಿಂದ ಮ್ಯಾಂಗೋ ಮಸ್ತಾನಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸಮ್ಮರ್ ಬೇರೆ ಇದೆ ಅಲ್ವಾ, ಅದರ ಜೊತೆಗೆ ಮ್ಯಾಂಗೋ ಸೀಸನ್ ಬೇರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಮ್ಯಾಂಗೋ ಅಲ್ಲಿ ಮಾಡಿದ ಏನೇ ಡೆಸರ್ಟ್ಸ್ ಆಗಿರ್ಬೋದು, ಮಿಲ್ಕ್ ಶೇಕ್ಸ್ ಆಗಿರ್ಬೋದು, ಐಸ್ ಕ್ರೀಮ್ಸ್ ಆಗಿರ್ಬೋದು ತಿನ್ನೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದರಲ್ಲಿ ನನ್ನ ಒನ್ ಆಫ್ ದ ಫೇವ್ರೆಟ್ ಐಸ್ ಕ್ರೀಮ್ ಅಂದರೆ ಮ್ಯಾಂಗೋ ಮಸ್ತಾನಿ. ಸೊ ಅದಕ್ಕೆ ನಾನು ಮನೇಲಿ ಯಾಕೆ ನಾನು ಟ್ರೈ ಮಾಡಬಾರ್ದು ಇದನ್ನು ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೀನಿ. ಸೊ ಮಾಡ್ಕೊಳ್ಳುವಾಗ ನಿಮಗೂ ಯಾಕೆ ತೋರಿಸ್ಬಾರ್ದು. ಆ್ಯಂಡ್ ದಿಸ್ ಇಸ್ ದ ವೆರಿ ಫಸ್ಟ್ ಟೈಮ್ ನನ್ನ ಮನೆಯಲ್ಲಿ ಮ್ಯಾಂಗೋ ಮಸ್ತಾನಿ ಟ್ರೈ ಮಾಡ್ತಿರೋದು. ಸೊ ಹೇಗೆ ಬರುತ್ತೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಏನಿಲ್ಲ, ವೆರಿ ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡು ಮಾಡ್ಕೊಬೋದು, ಎಲ್ಲ ಮನೇಲಿರೋ ಐಟಮ್ಸೇ. ಜಾಸ್ತಿ ಏನೂ ಐಟಮ್ಸ್ ಬೇಕಾಗಿಲ್ಲ ಇದಕ್ಕೆ. ಫಸ್ಟ್ ಬಂದ್ಬಿಟ್ಟು ನಾನು 2 ಮ್ಯಾಂಗೋಸ್‌ನ ತೊಗೊಂಡಿದ್ದೀನಿ. 2 ಮ್ಯಾಂಗೋಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಒಂದನ್ನ ಚಿಕ್ಕ ಚಿಕ್ಕದಾಗಿ ಈ ಥರ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿಕೊಂಡೆ. ಇನ್ನೊಂದೇನು ನೆಸೆಸಿಟಿ ಇಲ್ಲ. ಬಿಕಾಸ್ ಒಂದು ಮ್ಯಾಂಗೋ ಬಂದ್ಬಿಟ್ಟು ನಾನು ಡೈರೆಕ್ಟ್ ಐಸ್ ಕ್ರೀಮ್‌ಗೆ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ಮ್ಯಾಂಗೋನ ಪ್ಯೂರಿ ಮಾಡ್ಕೊಳ್ಳೋಕ್ಕೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯೂರಿ ಏನಕ್ಕೆ ಅಂದರೆ ಅದು ಥಿಕ್ ಕನ್ಸಿಸ್ಟೆನ್ಲಿ ಅದೂ ಒಂಥರ ಮ್ಯಾಂಗೋ ಐಸ್ ಕ್ರೀಮ್ ಥರನೇ ಅನಿಸುತ್ತೆ. ಸೊ ಅದಕ್ಕೆ ನಾನು ಒಂದು ಮ್ಯಾಂಗೋನ ಪ್ಯೂರಿ ಥರ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಕಟ್ ಮಾಡಿಕೊಂಡೆ. ಪ್ಯೂರಿಗೆ ಬಂದ್ಬಿಟ್ಟು ನಾನು ಮಿಲ್ಕ್ ಆಗಲಿ ಇಲ್ಲ ವಾಟರ್ ಆಗಲಿ ಏನೂ ಆ್ಯಡ್ ಮಾಡ್ಕೊತಿಲ್ಲ. ಡೈರೆಕ್ಟ್ ಮ್ಯಾಂಗೋ ಅಷ್ಟೇ. ಮ್ಯಾಂಗೋ ಒಂದು ಸ್ವಲ್ಪ ಏನಾದರೂ ಹುಳಿ ಟೇಸ್ಟ್ ಇದ್ದರೆ ಚೆನ್ನಾಗಿ ಅನಿಸಲ್ಲ ಅಂತ ಅಂದ್ಬಿಟ್ಟು ಅದಕ್ಕೊಂದು ಹಾಫ್ ಸ್ಪೂನಷ್ಟು ನಾನು ಶುಗರ್ ಹಾಕ್ಕೊಂಡು ಅದನ್ನು ಥಿಕ್ ಕನ್ಸಿಸ್ಟೆನ್ಸಿ ಬರೋ ಥರ ನಾನು ಫೈನ್ ಪೇಸ್ಟಿಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಎಸ್, ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಚೆನ್ನಾಗಿ ಬಂದಿತ್ತು ಥಿಕ್ ಪೇಸ್ಟಾಗಿ. ಅದಾದಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಆಲ್ಮಂಡ್ಸ್‌ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪಿಸ್ತಾನ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಡ್ರೈ ರೋಸ್ಟ್ ಮಾಡಿರೋ ಆಲ್ಮಂಡ್ಸು ಮತ್ತು ಪಿಸ್ತಾನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಡ್ರೈ ಗ್ರೇಪ್ಸ್‌ನ ಹಾಕ್ಕೊಂಡಿದ್ದೀನಿ. ಇಷ್ಟೇ 3 ಡ್ರೈ ಫ್ರೂಟ್ಸ್‌ನ ಇಟ್ಕೊಂಡಿದ್ದೀನಿ ನಾನು. ಸೊ ಇವಾಗ ಬನ್ನಿ ಎಲ್ಲದೂ ನಾವು ಒಂದೊಂದಾಗಿ ಗ್ಲಾಸಿಗೆ ಹಾಕ್ಕೊಳ್ತಾ ಹೋಗೋಣ. ಫಸ್ಟು ಒಂದು ಗ್ಲಾಸ್ ತೊಗೊಂಡೆ. ಆ ಗ್ಲಾಸಿಗೆ 1 2 ಸ್ಪೂನಷ್ಟು ನಾನು ಅದು ಮ್ಯಾಂಗೋ ಪ್ಯೂರಿ ಮಾಡ್ಕೊಂಡಿದ್ವಲ್ಲ, ಆ ಮ್ಯಾಂಗೋ ಪ್ಯೂರಿನ ಹಾಕ್ಕೊಂಡೆ. ಆ್ಯಂಡ್ ಆ ಮ್ಯಾಂಗೋ ಪ್ಯೂರಿ ಹಾಕ್ಕೊಂಡಿದ್ದಾದಮೇಲೆ ಅದ್ರ ಮೇಲ್ಗಡೆ ಒಂದು 2 3 ಸ್ಪೂನಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ನಾನು ಆ್ಯಕ್ಚುಲಿ ಚಿಕ್ಕ ಚಿಕ್ಕದಾಗಿ ಮಾಡಲಿಲ್ಲ, ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಮಾಡಬಹುದಿತ್ತು. ಬಟ್ ಎನಿವೆ ಕ್ಯೂಬ್ ಶೇಪಲ್ಲಿ ನಾನು ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಅದು ಮ್ಯಾಂಗೋನ ಹಾಕ್ಕೊಂಡೆ 1 2 ಸ್ಪೂನು. ಅದಾದಮೇಲೆ ಇಲ್ಲಿ ನಾನು ವೆನಿಲಾ ಐಸ್ ಕ್ರೀಮ್‌ನ ಹಾಕ್ಕೊಂಡೆ 1 ಸ್ಕೂಪು. ಸೇಮ್ ಅದೇ ಲೇಯರ್ ಕಂಟಿನ್ಯೂ ಆಗುತ್ತೆ. ವೆನಿಲಾ ಐಸ್ ಕ್ರೀಮ್ ಮೇಲೆ 1 ಸ್ಪೂನ್ ಮತ್ತೆ ಪ್ಯೂರಿ ಹಾಕ್ಕೊಂತಿದ್ದೀನಿ. ಪ್ಯೂರಿ ಆದಮೇಲೆ ಇದು ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದ ಡ್ರೈ ಫ್ರೂಟ್ಸ್ ಇದೆ ಅಲ್ಲ, ಆ ಡ್ರೈ ಫ್ರೂಟ್ಸ್‌ನ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಆದಮೇಲೆ ಮತ್ತೆ ಇನ್ನೊಂದು ಸ್ಪೂನ್ ಕಟ್ ಮಾಡಿ ಇಟ್ಕೊಂಡಿರೋವಂಥ ಮ್ಯಾಂಗೋನ ಹಾಕ್ಕೊಂಡೆ. ಈ ಮ್ಯಾಂಗೋ ಹಾಕ್ಕೊಂಡು ಇಷ್ಟು ಇಷ್ಟು ಮಾಡಿದಾಗ ಒಂದು ಲೇಯರ್ ನಂದು ಸೆಟ್ ಆಯಿತು. ಯೆಸ್, ಇವಾಗ ನೋಡಿ ಹಿಂಗೆ ಕಾಣಿಸ್ತಿದೆ. ಒಂದು ಲೇಯರ್ ಮಾಡಿಕೊಂಡೆ. ಬಟ್ ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಿನ್ನೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಲೇಯರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೇಮ್ ಸ್ಟೆಪ್ಸು. ಇನ್ನೊಂದು ಸ್ಕೂಪ್ ಐಸ್ ಕ್ರೀಮ್, ವೆನಿಲ್ಲಾ ಐಸ್ ಕ್ರೀಮ್ ಹಾಕ್ಕೊಂಡೆ. ವೆನಿಲ್ಲಾ ಐಸ್ ಕ್ರೀಮ್ ಆದಮೇಲೆ ಮತ್ತು ಇನ್ನೊಂದು ಸ್ಪೂನಷ್ಟು ಮ್ಯಾಂಗೋ ಪ್ಯೂರಿ, ಅದಾದಮೇಲೆ ಕಟ್ ಮಾಡಿರೋ ಮ್ಯಾಂಗೋಸು ಮತ್ತು ಫೈನಲಾಗಿ ಡ್ರೈ ಫ್ರೂಟ್ಸು. ಇಷ್ಟು ಹಾಕ್ಕೊಂಡಿದ್ದಾದಮೇಲೆ ಫೈನಲಿ ನಮ್ಮದು ಮ್ಯಾಂಗೋ ಮಸ್ತಾನಿ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಏನಿಲ್ಲ, ಐಸ್ ಕ್ರೀಮ್ ಹೇಗಿದ್ದರೂ ಕೋಲ್ಡ್ ಇರುತ್ತೆ, ಫ್ರಿಡ್ಜಿಂದನೇ ತೆಗೆದಿರ್ತೀವಿ. ಬಟ್ ಸ್ಟಿಲ್ ಮ್ಯಾಂಗೋ ಮತ್ತು ಕ್ಯೂಬ್ಸ್ ಎಲ್ಲ ಹಾಕಿರ್ತೀವಲ್ಲ, ಅದನ್ನೇ ಇನ್ನೊಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಅಷ್ಟು ಫ್ರೀಜರಲ್ಲಿಟ್ಟು ತಿಂದರೆ ಚೆನ್ನಾಗಿ ಅನಿಸುತ್ತೆ ಸಮ್ಮರಿಗೆ. ನೀವೂ ಯಾರೂ ಮನೇಲಿ ಟ್ರೈ ಮಾಡಿಲ್ಲ ಇದುವರೆಗೂ ಅಂದರೆ ಪ್ಲೀಸ್ ಮನೇಲಿ ಟ್ರೈ ಮಾಡಿ. ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು, ಚೆನ್ನಾಗಿ ಅನ್ನಿಸ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಆಯಿತಾ. ನನಗೆ ಕೆಲವೊಂದು ಐಟಮ್ಸ್‌ನ ನನಗೆ ಮನೇಲಿ ಮಾಡ್ಕೊಂಡು ತಿನ್ನೋದೇ ತುಂಬ ಖುಷಿ ಸಿಗುತ್ತೆ. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನನಗೆ. ನಾನು ಮಾಡಿದ್ದು, ನಾನು ಮಾಡ್ಕೊಂಡು ತಿಂದೆ ಇಷ್ಟು ಚೆನ್ನಾಗಿರೋ ಐಟಮ್‌ನ ಅಂತ ಅಂದ್ಬಿಟ್ಟು. ಸೊ ಆ ಖುಷಿಗೋಸ್ಕರ ಒಂದೊಂದು ಸಲ ನಾನು ಮನೇಲೇ ಮಾಡ್ಕೊಂಡು ಕೆಲವೊಂದನ್ನ ತಿಂತೀನಿ. ಸೊ ನೋಡಿ ಹೀಗೆ ಬಂತು ಐಸ್ ಕ್ರೀಮು. ಟೇಸ್ಟ್ ಮಾಡಿ ನೋಡಿದೆ ನಾನು. ನನಗೆ ಟೇಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ಅನ್ನಿಸ್ತು. ಆಚೆ ಕಡೆ ಹೇಗಿತ್ತೋ ಹಾಗೆ ಅನ್ನಿಸ್ತು. ಸೊ ನನಗಂತೂ ಇದು ಮ್ಯಾಂಗೋ ಮಸ್ತಾನಿ ಮನೇಲಿ ಮಾಡ್ಕೊಂಡಿದ್ದು ತುಂಬ ಇಷ್ಟ ಆಯಿತು. ಸೊ ಎಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡಿ.
ನಿಮಗೆ ಏನು ಅನ್ನಿಸ್ತು ಅಂತ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ. ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್. ಸಿ ಯು ಸೂನ್.